ಕೆಲವೊಂದಿಷ್ಟು ಮಾಹಿತಿ ಕೊರತೆಯಿಂದ ಪಾಪ ಅವರು ನಿನ್ನೆ ಧರ್ಮಸ್ಥಳ ಅಂಗದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದಾರೆ. ನೀವು ಹೇಳಿದ್ರಲ್ಲ ಅವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ, ನೀವು ಸ್ವಲ್ಪ ದಾಖಲೆಗಳನ್ನ ತರಿಸ್ಕೋಬೇಕು. ಸುಮ್ಮನೆ ಹೇಳ್ಬಿಡೋದಲ್ಲ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಬ್ಯಾಂಕಿನಿಂದನೂ ಕಮಿಷನ್ ತಗೊಳ್ತಾ ಇದ್ದಾರೆ, ಜನರಿಂದನೂ ಸೇವಾ ಶುಲ್ಕ ಅಂತ ತಗೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಕೊಡ್ತಾ ಇಲ್ಲ. ದಯವಿಟ್ಟು ಸಿಟಿ ರವಿ ಅವರೇ ತಮಗೆ ಕಳಿಸ್ಕೊಡ್ತೇನೆ, ಮಾಹಿತಿ ಕೊಡ್ತಾ ಇದ್ದೇನೆ. ಬೆಡ್ ಅಂಗಡಿಯಲ್ಲಿ ರಿಜಿಸ್ಟರ್ ಆದಂತಹ ಸನ್ಮಾನ್ಯ ವೀರೇಂದ್ರ ಜೈನ್ ಅವರೇ ಸೈನ್ ಹಾಕಿದಂತಹ ಬಿಸಿ ಟ್ರಸ್ಟ್ ಕಳಿಸ್ಕೊಡ್ತೀನಿ. ನಿನ್ನೆ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಎರಡು ಕಣ್ಣಲ್ಲಿ ಏನು ಹೋರಾಟದ ಭಾವನೆ, ಆ ಕಳಕಳಿ ಪ್ರಾಮಾಣಿಕತೆ ಇರಲಿಲ್ಲ. ಏನೋ ಒಂದು ಅಳುಕು, ಭಯ, ಯಾರಿಗೋ ಒಬ್ಬರು ಖುಷಿ ಮಾಡಿಸ್ಬೇಕು ಅನ್ನೋ ಒಂದು ಅಸಹ್ಯ ಭಾವನೆ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇತ್ತು ಸಿಟಿ ರವಿ. ನೀವು ಒಬ್ಬ ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಬಂದಾಗ ಕೇಳ್ಕೊತೀರಿ. ನೀವು ಅದೇ ಒಕ್ಕಲಿಗ ಸಮುದಾಯದ ಸೌಜನ್ಯ 12-13 ವರ್ಷದಿಂದ ಅವರು ತಾಯಿ ಅಳ್ತಾ ಇದ್ದಾರೆ. ಸಿಟಿ ರವಿ ಅವರೇ, ಒಕ್ಕಲಿಗ ಕುಟುಂಬದವರು ಒಂದೇ ಒಂದು ಮಾತಾಡಲಿಲ್ಲ. ನೀವು ನಂದಂತ ಪರವಾಗಿ ಮಾತಾಡ್ಬಿಟ್ಟು ಕೊಂದವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ. ಸೌಜನ್ಯ ಯಾರು? ಸೌಜನ್ಯ ಗೌಡ, ಒಕ್ಕಲಿಗರು, ಕೆಂಪೇಗೌಡರ ಮಗಳು. ಆದ್ರೆ ನೀವು ಯಾವ ಒಕ್ಕಲಿಗ ಲೀಡರು ಅಂತ ನೀವು ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು, ಚುನಾವಣೆಯಲ್ಲಿ ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು, ಇದುವರೆಗೂ ಕೂಡ ಒಬ್ಬೇ ಒಬ್ರು ಕೂಡ ಅವ್ರ ಮನೆಗೆ ಬಂದು ಸಾಂತ್ವನ ಹೇಳಲಿಲ್ಲ. ನಮ್ಮ ಹಿರಿಯರಾದಂತಹ ಸನ್ಮಾನ್ಯ ಸಿಟಿ ರವಿ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಆಗಿದೆ. ಸ್ವಲ್ಪ ಅಲ್ಲ, ಬಹಳ. ನಿನ್ನೆ ವಿಧಾನ ಪರಿಷತ್ನಲ್ಲಿ ಮಾತನಾಡಬೇಕಾದ್ರೆ ಧರ್ಮಸ್ಥಳದಂತಹ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ರಕ್ಷಣೆಯನ್ನ ಕೊಡಬೇಕು, ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಸಿಟಿ ರವಿ ಅವರು. ನಮ್ಮ ಹಿರಿಯರು, ಪಕ್ಷದಲ್ಲಿ ಹಿರಿಯರಾಗಿದ್ದಂಥವರು. ಆನಂತರ ನಾನು ಮೊದಲನೇ ಬಾರಿಗೆ ಅವ್ರ ಜೊತೆಗೆ ಇಂಟರಾಕ್ಷನ್ ಸ್ಟಾರ್ಟ್ ಆಗಿದ್ದು ಪಾದಯಾತ್ರೆಯಲ್ಲಿ. 2004ರಲ್ಲಿ ಒಂದು ಪಾದಯಾತ್ರೆಯನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಟ್ಕೊಂಡಿದ್ರು. ಚಿಕ್ಕಮಗಳೂರಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನ ಇಟ್ಕೊಂಡಿದ್ರು. ಆ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅವ್ರ ಪಕ್ಷದಲ್ಲಿ ನಮ್ಮ ಹಿರಿಯರು, ಅವರು ಯಾವತ್ತಿಗೂ ಕೂಡ ನಮ್ಮ ಕೆಟ್ಟನ್ನ ಬಯಸಿಲ್ಲ, ನಾವು ಕೂಡ ಅವರಿಗೆ ಕೆಟ್ಟನ್ನ ಯಾವತ್ತಿಗೂ ಕೂಡ ಬಯಸಲಿಲ್ಲ. ಸಿಟಿ ರವಿ ಅವ್ರನ್ನ ಯಾವತ್ತಿಗೂ ಕೂಡ ನಾವು ಒಬ್ಬ ಹೋರಾಟಗಾರನಂತಾನೆ ನೋಡಿದೀವಿ. ಅದರಲ್ಲಿನೇ ದತ್ತಪೀಠದ ಹೋರಾಟಗಾರರು, ದತ್ತಪೀಠದ ಒಂದು ಸಾನ್ನಿಧ್ಯಕ್ಕೆ, ಪಾವಿತ್ರ್ಯತೆಗೆ ಧಕ್ಕೆ ಬರಬಾರದು ಅಂತ ಹೇಳಿ ಹೋರಾಟ ಮಾಡಿದಂತ ನಾಯಕರಂತ ಹೇಳಿನೇ ಇಷ್ಟು ವರ್ಷದವರೆಗೆ ನಾವು ಅವ್ರನ್ನ ಹೆಮ್ಮೆ ಅಂತಾನೆ ನೋಡಿದವರು. ಇವತ್ತಿಗೂ ಕೂಡ ನಮ್ಗೆ ಅವ್ರ ಬಗ್ಗೆ ವೈಯಕ್ತಿಕ ಗೌರವ ಇದೆ. ಆದ್ರೆ ಕೆಲವೊಂದಿಷ್ಟು ಮಾಹಿತಿ ಕೊರತೆಯಿಂದ ಪಾಪ ಅವರು ನಿನ್ನೆ ಧರ್ಮಸ್ಥಳ ಅಂಗದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದಾರೆ. ಏನು ಮಾಹಿತಿ ಕೊರತೆ ಆಗಿದೆ ಸಿಟಿ ರವಿ ಅವರಿಗೆ ಅನ್ನೋದನ್ನ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ನೋಡಿ ಸಿಟಿ ರವಿ ಅವರೇ, ನೀವು ಹೇಳಿದ್ರಲ್ಲ ಅವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ, ನೀವು ಸ್ವಲ್ಪ ದಾಖಲೆಗಳನ್ನ ತರಿಸ್ಕೋಬೇಕು. ವಿಧಾನ ಪರಿಷತ್ತಿನ ಸದಸ್ಯರಾಗಿ ದಾಖಲೆಗಳನ್ನ ತರಿಸಲಾರ್ದೇನೆ ಸುಮ್ಮನೆ ಹೇಳ್ಬಿಡೋದಲ್ಲ. ಅವರು ಹೌದು, ಅವರು ಮಧ್ಯವರ್ತಿಗಳೇ, ಅವರು ದಲಾಲರು, ಅವರು ಏಜೆಂಟ್ಗಳು. ಏಜೆಂಟ್ರ ಕೆಲಸ ಏನು? ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರ್ತದೆ ಅದೇ ರೇಟ್ ಆಫ್ ಇಂಟ್ರೆಸ್ಟಿಗೆ ಜನರಿಗೆ ಸಾಲವನ್ನ ಕೊಡಿಸುವುದು, ಪಾಸ್ಬುಕ್ ಅನ್ನ ಕೊಡಿಸುವುದು, ಎಟಿಎಂ ಕಾರ್ಡ್ ಕೊಡಿಸುವುದು, ಬ್ಯಾಂಕಿನ ನಿಯಮಗಳನ್ನ ಹೇಳಿಸುವುದು, ಇದು ಮಧ್ಯವರ್ತಿಗಳ ಕೆಲಸ. ಆಮೇಲೆ ಆ ಮಧ್ಯವರ್ತಿ ಕೆಲಸ ಮಾಡಿದ್ದಕ್ಕೆ, ದಲಾಲ್ ಕೆಲಸ ಮಾಡಿದ್ದಕ್ಕೆ ಕಮಿಷನ್ ಸಿಗುತ್ತಲ್ಲ, ಆ ಕಮಿಷನ್ ಬ್ಯಾಂಕ್ ಕೊಡುತ್ತೆ, ಅದನ್ನ RBI ಹೇಳುತ್ತೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಬ್ಯಾಂಕಿನಿಂದನೂ ಕಮಿಷನ್ ತಗೊಳ್ತಾ ಇದ್ದಾರೆ, ಜನರಿಂದನೂ ಸೇವಾ ಶುಲ್ಕ ಅಂತ ತಗೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಕೊಡ್ತಾ ಇಲ್ಲ. BC ಟ್ರಸ್ಟ್ ಅಗ್ರಿಮೆಂಟ್ ಇದೆ ನನ್ನ ಹತ್ರ. ದಯವಿಟ್ಟು ಸಿಟಿ ರವಿ ಅವರೇ ತಮಗೆ ಕಳಿಸ್ಕೊಡ್ತೇನೆ, ಮಾಹಿತಿ ಕೊರತೆ ಇದೆ, ತಮಗೆ ಕಳಿಸ್ಕೊಡ್ತೀನಿ. ಏಕಾಏಕಿ ವಿಧಾನ ಪರಿಷತ್ನಲ್ಲಿ ಖುಷಿ ಪಡಿಸೋದಕ್ಕೆ ಹೇಳೋದಲ್ಲ. BC ಟ್ರಸ್ಟ್ ಅಗ್ರಿಮೆಂಟ್ ಕಳಿಸ್ಕೊಡ್ತೀನಿ ತಮಗೆ. ತಾವು ಓದಿ, ಏನಿದೆ ಒಂದು ಟ್ರಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಓದಿ. ಅವ್ರದೇ ಅದು. ಬೆಡ್ ಅಂಗಡಿಯಲ್ಲಿ ರಿಜಿಸ್ಟರ್ ಆದಂತಹ ಸನ್ಮಾನ್ಯ ವೀರೇಂದ್ರ ಜೈನ್ ಅವರೇ ಸೈನ್ ಹಾಕಿದಂತಹ BC ಟ್ರಸ್ಟ್ ಇದೆ, ಕಳಿಸ್ಕೊಡ್ತೀನಿ. ಒಂದು BC ಟ್ರಸ್ಟಿನ ಜವಾಬ್ದಾರಿ ಏನೇನು ಅಂತ ಹೇಳಿ. ಮುಂಚೆ ನಿಮ್ಮ ಕಣ್ಣಲ್ಲಿ ಒಂದು ಹೋರಾಟ ನೋಡ್ತಾ ಇದ್ವಿ ನಾವು, ಜನರ ಪರವಾಗಿ, ನಿಜವಾದ ಹಿಂದೂ ಕಾರ್ಯಕರ್ತರ ಪರವಾಗಿ ಒಂದು ಹೋರಾಟವನ್ನ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ವಿ. ನಿನ್ನೆ ನೀವು ಮಾತಾಡಬೇಕಾದ್ರೆ ನಿಮ್ಮ ಎರಡು ಕಣ್ಣಲ್ಲಿ ಏನು ಹೋರಾಟದ ಭಾವನೆ, ಆ ಕಳಕಳಿ ಪ್ರಾಮಾಣಿಕತೆ ಇರಲಿಲ್ಲ. ಏನೋ ಒಂದು ಅಳುಕು, ಭಯ, ಯಾರಿಗೋ ಒಬ್ರು ಖುಷಿ ಮಾಡಿಸ್ಬೇಕು ಅನ್ನೋ ಒಂದು ಏನದು ಆ ಅಸಹ್ಯ ಭಾವನೆ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇತ್ತು ಸಿಟಿ ರವಿ. ಸಾರಿ ಟು ಸೇ ದಿಸ್.
ನೀವು ಒಬ್ಬ ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಬಂದಾಗ ಕೇಳ್ಕೊತೀರಿ. ನೀವು ಅಪೋಸಿಷನ್ ಲೀಡರ್ ನಾನಾಗಬೇಕಾಗಿತ್ತು ಅಂತ ಹೇಳಿ ನೀವು ಕೇಳ್ಕೊತೀರಿ ವಿಧಾನ ಪರಿಷತ್. ಯಾಕಂತ ಹೇಳಿದ್ರೆ ನಾನು ಒಕ್ಕಲಿಗ ಲೀಡರ್ ನನಗಾಗಬೇಕು ಅಂತ ಹೇಳಿ. ಅದೇ ಒಕ್ಕಲಿಗ ಸಮುದಾಯದ ಸೌಜನ್ಯ 12-13 ವರ್ಷದಿಂದ ಅವರು ತಾಯಿ ಅಳ್ತಾ ಇದ್ದಾರೆ. ಸಿಟಿ ರವಿ ಅವರೇ, ಒಕ್ಕಲಿಗ ಕುಟುಂಬದವರು ಒಂದೇ ಒಂದು ಮಾತಾಡ್ಲಿಲ್ಲಲ್ಲ ನೀವು. ನಿನ್ನೆ ನೀವು ವಿಧಾನ ಪರಿಷತ್ನಲ್ಲಿ ಸೌಜನ್ಯ ಪರವಾಗಿ ಮಾತಾಡಿದ್ರೆ ನಿಜವಾದ ಲೀಡರ್ ಅಂತ ನಾವು ಹೇಳ್ತಾ ಇದ್ವಿ, ರಿಯಲ್ ಲೀಡರ್ ಅಂತ ಹೇಳ್ತಾ ಇದ್ವಿ. ಅದನ್ನ ಬಿಟ್ಟು ನಂದಂತ ಪರವಾಗಿ ಮಾತಾಡ್ಬಿಟ್ಟು ಕೊಂದವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ. ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಯಾವಾಗ ಬೇಕು ಒಕ್ಕಲಿಗ ಆ ಕಾರ್ಡ್ ತಗೊಂಡು ಬಂದ್ಬಿಡ್ತೀರಿ. ಸೌಜನ್ಯ ಯಾರು ಸೌಜನ್ಯ ಗೌಡ, ಒಕ್ಕಲಿಗಳು ಕೆಂಪೇಗೌಡರ ಮಗಳು. ಆದ್ರೆ ನೀವು ಯಾವ ಒಕ್ಕಲಿಗ ಲೀಡರು ಅಂತ ನೀವು ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು, ಚುನಾವಣೆಯಲ್ಲಿ ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು, ಇದುವರೆಗೂ ಕೂಡ ಒಬ್ಬೇ ಒಬ್ರು ಕೂಡ ಅವ್ರ ಮನೆಗೆ ಬಂದು ಸಾಂತ್ವನ ಹೇಳಲಿಲ್ಲ. ಇಡೀ ರಾಜ್ಯದ ಜನ ಇವತ್ತು ಭುಗಿಲೆದ್ದಿದ್ದಾರೆ ಆ ಒಂದು ಹುಡುಗಿಯ ನ್ಯಾಯಕ್ಕೋಸ್ಕರ. ಜಾತಿ ಧರ್ಮ ಪಂಥ ಬಿಟ್ಟು ಆ ಸೌಜನ್ಯ ನಮ್ಮ ಮನೆ ಮಗಳು ಅಂತ ಹೇಳಿ ಬಿಟ್ಟು ಎದ್ದು ನಿಂತಿದ್ದಾರೆ. ಅಂತ ಸಂದರ್ಭದಲ್ಲಿ ಅವನಿಗೆ ಆ ಕೊಂದಂತ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ. ಬಿಡಿ, ದೇವ್ರು ನೋಡ್ಕೋತಾನೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.